ಮಾಲೂರಿನ ಬಸ್ ನಿಲ್ದಾಣ ಕಾಮಗಾರಿ ಕುರಿತು SSP ಎಸ್ ಗ್ರೂಪ್ನ ಅಭಿಮತ ಸಾರ್ವಜನಿಕವಾಗಿ ನೀವೇನು ಹೇಳಿರ್ತೀರಾ? ಸರ್ ನಮಸ್ಕಾರ. C2 ಚಾನಲ್ ಚಂದ್ರು ಸರ್ ಅವ್ರಿಗೆ ಇವತ್ತೇನು ಮಾಲೂರು ಪಟ್ಟಣದ ಬಸ್ ನಿಲ್ದಾಣದ ಕಾಮಗಾರಿ ಇಡೀ ಮಾಲೂರು ತಾಲೂಕಿನ ಜನತೆ ಸ್ವಾಗತ ಬಯಸುವಂಥ ಒಂದು ಕಾಮಗಾರಿ. ಆದರೆ ಆ ಬಸ್ ನಿಲ್ದಾಣದ ಸ್ಥಳಾಂತರ ಮಾಡಿರ್ತಾರಲ್ಲ ಆ ಒಂದು ವಿಚಾರ ಸಾರ್ವಜನಿಕರ ವಲಯದಲ್ಲಿ ಮತ್ತು ಸಾರ್ವಜನಿಕರಿಗೆ ಮತ್ತು ಆ ಒಂದು ಸ್ಥಳದ ಮುಂಭಾಗದಲ್ಲಿರುವ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬ ಅನಾನುಕೂಲ ಮತ್ತು ಇದರಿಂದ ಪ್ರಯಾಣಿಕರು ತುಂಬ ಒಂದು ತೊಂದರೆ ಒಳಗಾಗ್ತಿದ್ದಾರೆ. ಕಾರಣ ಇಷ್ಟೇ, ಇವತ್ತೇನು ಶರವೇಗದಲ್ಲಿ ನಮ್ಮ ಒಂದು ಮಾಲೂರು ಬಸ್ ನಿಲ್ದಾಣ ಸ್ಥಳಾಂತರ ಮಾಡಿರ್ತಾರೆ, ಅದಕ್ಕೆ ತಕ್ಕಂಗೆ ಆ ಸ್ಥಳದಲ್ಲಿ ಸೌಕರ್ಯಗಳ ವಿಚಾರ ಒಂದು, ಈಗ ಮಳೆಗಾಲ ಇದೆ, ಅಲ್ಲಿ ಬರ್ತಕ್ಕಂಥ ಒಂದು ಪ್ರವಾಸಿಗರಿಗಾಗ್ಬೋದು ಮತ್ತು ಪ್ರಯಾಣಿಕರಿಗೆ ಒಂದು ಶೆಲ್ಟರ್ ವ್ಯವಸ್ಥೆ ಇಲ್ಲ ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲ. ಅದಕ್ಕಿಂತ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಅಲ್ಲಿನ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ, ತುಂಬ ಸಮಸ್ಯೆ ಆಗ್ತಿದೆ, ಟ್ರಾಫಿಕ್ ಸಮಸ್ಯೆ. ಇವತ್ತು ನಮ್ಮ ಮಾಧ್ಯಮದಲ್ಲೂ ಬಂದಿದೆ, ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಪಟ್ಟಿರ್ತಾರೆ. ಮಾಲೂರು ಬ್ರಿಡ್ಜ್ ತಗೊಂಡ್ರೆ ಅಲ್ಲಿಂದ ಚೊಕ್ಕೊಂಡಳ್ಳಿ ಗೇಟ್ಗೆ ಸುಮಾರು 1 ಅವರ್ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಅದರಲ್ಲಿ ಎಕ್ಸ್ಟ್ರಾ ಇವಾಗ ಅಲ್ಲಿ ಸ್ಥಳಾಂತರ ಮಾಡಿರೋ ಬಸ್ ಸ್ಟ್ಯಾಂಡಿಂದ ಇನ್ನು ಅಧಿಕವಾಗಿ 1 ಅವರ್ ಎಕ್ಸ್ಟ್ರಾ ಟ್ರಾಫಿಕ್ ಸಮಸ್ಯೆ, ತುಂಬ ಸಮಸ್ಯೆ ಆಗ್ತಿದೆ. ಕೂಡಲೇ ಸಂಬಂಧಪಟ್ಟ CO ಈ ಸ್ಥಳಾಂತರ ಮಾಡಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗೆ ಒಂದು ವ್ಯವಸ್ಥೆಯನ್ನು ತಲುಪಿಸಬೇಕು, ಒಂದು ಮೂಲಭೂತ ಸೌಕರ್ಯಗಳ ವಿಚಾರ. ಅಥವಾ ಅದಕ್ಕಿಂತ ಎಕ್ಸ್ಪೆಷಲ್ ಹೇಳಬೇಕಂದ್ರೆ ಇಲ್ಲಿಂದ ಬೇರೆ ಕಡೆ ಸ್ಥಳ, ಈಗ ರೈಲ್ವೆ ಸ್ಟೇಷನ್ ಆ ಒಂದು ರೈಲ್ವೆ ಫೀಡರ್ ಪಕ್ಕದಲ್ಲಿ ಸುಮಾರು ಜಾಗ ಇದೆ, ಅಲ್ಲಿ ತಗೊಂಡಾಗ ಹಾಕಿದ್ರೆ ಇನ್ನೂ ಯಾವುದೇ ಸಮಸ್ಯೆ ಇರಲ್ಲ, ಬಹು ಜಾಗ ಇದೆ ಮತ್ತು ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಒಳಗಾಗಲ್ಲ ಮತ್ತು ತೊಂದರೆನೂ ಒಳಗಲ್ಲ ಮತ್ತು ನಿಶ್ಶಬ್ದವಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಶಾಲಾ ಮತ್ತು ಕಾಲೇಜುಗಳಿಗೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ನಮ್ಮ ಒಂದು SSP ಗ್ರೂಪಿನ ಒಂದು ಅಭಿಮತ ಆಗಿರುತ್ತೆ ಈ ವಿಚಾರ. ಮತ್ತು ಇದರೊಂದಿಗೆ ಹಾಸ್ಪಿಟಲ್ ವಿಚಾರ ಅದು ತುಂಬ ಡಿಸ್ಟರ್ಬೆನ್ಸ್ ಆಗಿದೆ. ಈಗ ಪೇಷಂಟ್ಸ್ಗೆ ತುಂಬ ಶಾಂತವಾಗಿರಬೇಕು ಒಂದು ಆ ವಾತಾವರಣ. ಈ ಬಸ್ ಸ್ಟ್ಯಾಂಡ್ ಸ್ಥಳಾಂತರದ ಕಿರಿಕಿರಿಯಿಂದ ತುಂಬ ಒಂದು ತೊಂದರೆಗೆ ಆ ಆಸ್ಪತ್ರೆ ರೋಗಿಗಳು ತುತ್ತಾಗ್ತಾ ಇದ್ದಾರೆ. ಸಾರ್ವಜನಿಕರು ಎಕ್ಸ್ಪೆಷಲಿ ತುಂಬ ಪರದಾಡ್ತಿದ್ದಾರೆ ಒಂದು ಈ ವಿಚಾರವಾಗಿ. ಅಲ್ಲಿ ಆ ಬಸ್ ನಿಲ್ದಾಣ ಮಳೆ ಬಿದ್ದರೆ ಕೆಸರು ಗದ್ದೆಕಿನ ಅಧ್ವಾನ ಆಗಿ ಇದೆ. ಇದ್ರ ಬಗ್ಗೆ ಎಲ್ಲ CO ಅವರು ಮುನ್ನೆಚ್ಚರಿಕೆಯಾಗಿ ಮುಂದಾಲೋಚನೆಯಾಗಿ ಇವನ್ನೆಲ್ಲ ಫಸ್ಟು ಬಗೆಹರಿಸಿ ಬಸ್ ಸ್ಟ್ಯಾಂಡ್ ಸ್ಥಳಾಂತರ ಮಾಡಬೇಕಾಗಿತ್ತು. ಇವತ್ತೇನು ನೀವು ಶರವೇಗದಲ್ಲಿ ಬಸ್ ಸ್ಟ್ಯಾಂಡ್ ಡೆಮಾಲೇಷನ್ ಮಾಡೋದಲ್ಲ, ಅದು ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಅಷ್ಟೇ ಶರವೇಗದಲ್ಲಿ ಸಮಸ್ಯೆಗಳ ಕುರಿತು ಮುಂದಾಲೋಚನೆಗಳು ತಗೊಂಡು ಆ ಒಂದು ಸ್ಥಳಾಂತರ ಮಾಡಿದ್ರೆ ತುಂಬ ಸೂಕ್ತ ಇರ್ತೈತೆ ಅಂತ ನಮ್ಮ ಒಂದು SSP ಗ್ರೂಪಿನ ಅಭಿಮತ. ಸಾರ್ವಜನಿಕರ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಹೊರತು ಯಾವುದೇ ನಮ್ಮದು ಒಂದು ತಮಗೆ ಯಾವುದೇ ಒಂದು ಟೀಕೆ ಟಿಪ್ಪಣಿ ಮಾಡಬೇಕನ್ನೋ ಉದ್ದೇಶ ಇಲ್ಲ. ನಮ್ದೇನೇ ಇಂಟೆನ್ಷನ್ ಇದ್ರೂ ನಮ್ಮ SSP ಗ್ರೂಪ್ನ ಇಂಟೆನ್ಷನ್ ಇಷ್ಟೇ, ಸಾರ್ವಜನಿಕವಾಗಿರುತ್ತೆ ಅಷ್ಟೇ. ಮತ್ತೆ ಸರ್, ಮತ್ತೆ ಈಗ ಮಾಲೂರಲ್ಲಿ ಕೇಳಿಬರ್ತಕ್ಕಂಥ ವಿಚಾರ ಅಂದರೆ ಆಶ್ರಯ ಯೋಜನೆ ಸೈಟ್ಗಳ ವಿಚಾರದಲ್ಲಿ SSPS ಗ್ರೂಪ್ನ ಅಭಿಮತ ಹಾಗೂ ನಿಮ್ಮ ಮಾತುಗಳು. ಸರ್, ಇದಕ್ಕೆ ಒಂದು ವಿವರಣೆನೇ ಕೊಡ್ತೀನಿ. ಈಗ 2001-2 ಅನಿಸುತ್ತೆ ಎಕ್ಸ್ಪೆಷಲಿ, ಅವಾಗ ನಾವೆಲ್ಲ ತುಂಬ ಚಿಕ್ಕವರಾಗಿದ್ವಿ. ಆ ಒಂದು ಸಂದರ್ಭದಲ್ಲಿ ಮಾಲೂರು ಪಟ್ಟಣದ ವಾಸಿಗಳಿಗೆ ಫ್ರೀ ಸೈಟ್ಗಳನ್ನು ಒಂದು ಯೋಜನೆಯನ್ನು ತೊಗೊಂಬರ್ತಾರೆ ಆಗಿನ ಶಾಸಕರು. ಆ ಒಂದು ಸಂದರ್ಭದಲ್ಲಿ ಒಂದು 1,200 ಮೇಲೆ ಅನಿಸುತ್ತೆ ಫಲಾನುಭವಿಗಳು ಪಟ್ಟಿ ಮಾಡಿ 5,000 ತಗೊಳ್ತಾರೆ. ಆ 5,000 ತಗೊಂಡ ಮೇಲೆ ಪುನಃ ಒಂದು 2010, 11, 12 ಅನಿಸುತ್ತೆ, ಆ ಒಂದು ಸಂದರ್ಭದಲ್ಲಿ ಶಾಸಕರು ಚೇಂಜ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ 30,000 ಪಡ್ಕೊಳ್ತಾರೆ. ಏನಕ್ಕೆ? ನಿಮಗೆ ಆ ಸೈಟ್ಗಳನ್ನ ನಾವು ಮಾಡಿಕೊಡ್ತೀವಿ, ಮೊದಲು ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ನಾವು ಮಾಡಿಕೊಡ್ತೀವಿ, ಅವ್ರಿಗೆ ಎಕ್ಸ್ಪೆನ್ಸಿಸು ಚಾರ್ಜಸ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ 30,000 ಕಳಿಸಿ ಟೋಟಲ್ 35,000. ಅದು ಮಧ್ಯದಲ್ಲೇ ಜಮೀನು ಇಲ್ಲೆಲ್ಲೋ ಒಂದು 2 ಸರ್ವೆ ನಂಬರ್ನ ಪರ್ಚೇಸ್ ಮಾಡ್ತಾರೆ. ಮತ್ತು ಆ ಜಮೀನು ಏನಾಗಿದೆ ಮತ್ತು ಅದು ಸ್ಟೇಟಸ್ ಏನು ಮತ್ತು ಏನೋ ಕೇಸು ಕೋರ್ಟು ಕಚೇರಿ ಅಂತ ಕೇಳ್ಕೊಟ್ವಿ, ಅದೇನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. ನಾವು ಹೇಳೋದಿಷ್ಟೇ, ಇವತ್ತು 2001-2 ಮತ್ತು 5ರಲ್ಲಿ ಆ ಮಧ್ಯದಲ್ಲಿ 5,000 ಕಲೆಕ್ಷನ್ ಮಾಡಿ ಆಮೇಲೆ 30,000 ಕಲೆಕ್ಷನ್ ಮಾಡಿ ಅವತ್ತಿನ ಕಾಲಕ್ಕೆ ಅದು ಬಹು ದೊಡ್ಡ ಅಮೌಂಟ್. ಅದು
1200 ಜನ ಮೇಲ್ಪಟ್ಟು 35,000 ಅಂದರೆ ಎಷ್ಟಾಗುತ್ತೆ? ಮತ್ತೆ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನಮ್ಮ ಶಾಸಕರು ಹೇಳಿದ್ರು, ಆ ಒಂದು ಫಲಾನುಭವಿಗಳು 35,000 ಇಂಟ್ರೆಸ್ಟ್ ಸಮೇತ ವಾಪಸ್ ಹಾಕ್ತೀವಿ. ಹೌದು, ನೀವು ಇಂಟ್ರೆಸ್ಟ್ ಸರ್ಕಾರದಂತೆ 1% 2% ಆಗ ಇಲ್ಲ 35,000 70,000 ಕೊಡ್ಬೋದು. ಅವತ್ತಿನ ಕಾಲಘಟ್ಟದಲ್ಲಿ ಅವರು ಆಶ್ರಯ ಯೋಜನೆಗೆ ಕೊಟ್ಟಂಥ 35,000 ರೂಪಾಯಿ ವ್ಯಾಲ್ಯೂ ಎಷ್ಟಿರುತ್ತೆ? ಇವತ್ತು 1,200 ಜನ 1,200 ಜನ ಮೇಲ್ಪಟ್ಟ ಅವತ್ತು ಅರ್ಜಿಗಳು ಹಾಕೊಂಡಿರ್ತಾರೆ. ಆಮೇಲೆ ಫಿಲ್ಟರ್ ಮಾಡಿ ಒಂದು 600-700 ಅದಕ್ಕೆ ಸಂಖ್ಯೆಗೆ ಕಡಿಮೆ ಮಾಡಿರ್ತಾರೆ. ಅವತ್ತು ಅರ್ಜಿ ಹಾಕಿದಂತಹ ವ್ಯಕ್ತಿಗಳು ಇವತ್ತು ಸುತ್ತು ಮಣ್ಣುಪಾಲಾಗಿದ್ದಾರೆ. ಆದರೆ ಅವರು ಆರ್ಥಿಕವಾಗಿ ಕುಟುಂಬ ಒಂದು ಸೈಟ್ ತಗೊಂಡು ಅವ್ರು ಮನೆ ಕಟ್ಕೊಂಡಿರ್ತಾರೆ. ಅವತ್ತಿನ ಅವ್ರ ಪರಿಸ್ಥಿತಿ ಏನು? ಇವತ್ತು ಅವರು ಆಗಿನ ಕಾಲದಲ್ಲಿ ದುಡ್ಡು ಕೊಟ್ಟಿದ್ರಲ್ಲ, ಆ ದುಡ್ಡಿನ ವ್ಯಾಲ್ಯೂ ಏನು ಕಟ್ತೀರ ನೀವು? ಇವತ್ತು ನೀವು ಹೇಳೋದಿಷ್ಟೇ, ಮನೆ ಇರಬಾರ್ದು, ಮಠ ಇರಬಾರ್ದು, ಮತ್ತೊಂದು ಇರ್ಬಾರ್ದು, ತಮ್ಮ ಒಂದು ಕಾನೂನನ್ನ ಗೌರವ ಕೊಡ್ತೀವಿ. ಇದೇ ಗೇರುಪುರದಲ್ಲಿ ಮೊನ್ನೆ ಒಬ್ಬ ವ್ಯಕ್ತಿಗೆ 4 ಸೈಟು ಒಂದು ಕುಟುಂಬಕ್ಕೆ ಅದು ಇದು ಏನು 94C ಅಲ್ಲಿ ಅಲರ್ಟ್ ಮಾಡಿರ್ತಾರೆ. ಅಲರ್ಟ್ ಮಾಡಿದ ತಹಸೀಲ್ದಾರ್ಗೆ ಮತ್ತು ಅದಕ್ಕೆ ಖಾತೆ ಮಾಡಿದ PDOಗೆ ಕಾಮನ್ ಸೆನ್ಸ್ ಇಲ್ವಾ? ಅಥವಾ ಅಯೋಗ್ಯರಿಗೆ ಅಂತ ಶ್ರೀಮಂತರಿಗೆ ಸೈಟ್ಗಳು ಕೊಡ್ತಾರಲ್ಲ, ಇದೆಲ್ಲ ಪರಿಗಣನೆಗೆ ತಗೊಬೇಕು. ಇವತ್ತೇನು 1,200 ಜನ ಮೊದಲನೇ ಅಂದರೆ 2001-2ರಲ್ಲಿ ಅರ್ಜಿ ಏನು ಹಾಕಿರ್ತಾರೋ ಅಂತಹ ವ್ಯಕ್ತಿಗಳನ್ನ ಆರ್ಥಿಕವಾಗಿ ಅವ್ರು ಬೆಳೆದಿದ್ರೂ ಸಹ ಅವರಿಗೆ ನಿಜವಾಗಿ ಸೈಟ್ ಕೊಡಬೇಕು. ಯಾಕಂದರೆ ಅವತ್ತು ಅವ್ರು 5,000 ಕಟ್ಟಿದ್ದಾರೆ. ತದನಂತರ ಅವ್ರು ಹೇಳ್ತಕ್ಕಂಥ ನೆಕ್ಸ್ಟ್ ಶಾಸಕರು ಬಂದಾದ್ಮೇಲೆ 30,000 ಹಣನೂ ಕಟ್ಟಿರ್ತಾರೆ. ಇವತ್ತು ನೀವು ಇದನ್ನೆಲ್ಲ ಪರಿಗಣನೆಗೆ ತಗೋಬೇಕು. ಅದನ್ನು ಬಿಟ್ಟು ನೀವು ಆರ್ಥಿಕ ಸಬಲೀಕರಣ ಅಂದ್ಬಿಟ್ಟು ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಕೊಟ್ಟರೆ ಅಲ್ಲಿ ನೀವು ಸೈಟ್ ಕೊಡೋ ತನಕ ಅವ್ರೇನು ಊಟನೂ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ತೀರ. ದಯವಿಟ್ಟು ಇದನ್ನು ಕೂಡಲೇ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇದನ್ನು ನೀಟಾಗಿ ಒಂದು ಕ್ರಮಾನುಗುಣವಾಗಿ ಇದನ್ನು ಅನುಸರಿಸಿ ಈ ಒಂದು ವಿಚಾರವಾಗಿ ದಯವಿಟ್ಟು ತಮ್ಮ ಗಮನಕ್ಕೆ ಮಾಧ್ಯಮದ ಮೂಲಕ ತರ್ತಾ ಇದ್ದೀವಿ. ಇವತ್ತು ಫ್ರೀ ಸೈಟ್ ಹಂಚಿಕೆ ಏನು ತಾವು ಒಂದು ಲಿಸ್ಟ್ ಮಾಡಿದ್ದೀರೋ ಆ ಲಿಸ್ಟಲ್ಲಿ ಮತ್ತೆ ಸಹ ಹಿಂದೆ ಯಾರು 5,000 ಪ್ಲಸ್ 30,000 ಕೊಟ್ಟಂತಹ ವ್ಯಕ್ತಿಗಳಿಗೂ ಸಹ ಅವ್ರ ಆರ್ಥಿಕ ಸಬಲೀಕರಣವಾಗಿದ್ರೂ ಅನುಗುಣವಾಗಿ ಅದನ್ನ ಅವ್ರನ್ನೂ ಪರಿಗಣನೆಗೆ ತಗೊಂಡು ಅವ್ರಿಗೊಂದು ಸೈಟನ್ನು ಅಲಾಟ್ ಮಾಡಬೇಕಂದ್ರೆ ನಮ್ಮ SSPS ಗ್ರೂಪ್ ಮುಖೇನ ನಾವು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೇವೆ. ಕೊನೆಯದಾಗಿ ಹೇಳಿ. ಮಾಲೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಅಧಿಕಾರಿಗಳು ತಿಳಿ ಬಿಡಿಸಿದ್ದೀರಾ. ಮುಂದೆ ಇನ್ನು ಏನು ಅದ್ರ ಬಗ್ಗೆ ಇದು ಮಾಡ್ತಾ ಇದ್ದೀರಾ ಸರ್ ನೀವು? ಸರ್, ಇವತ್ತು ಭ್ರಷ್ಟಾಚಾರ ಅನ್ನೋದು ಅದೊಂಥರ ಕಾಮನ್ ಥಿಂಗ್ಸ್ ಆಗ್ಬಿಟ್ಟಿದೆ. ಇಲ್ಲಿ ತಾಲೂಕು ಆಫೀಸ್ ತಗೊಬೋದು, ಸಂಬಂಧಪಟ್ಟ ಸರ್ಕಾರಿ ಇಲಾಖೆ ಯಾವುದೇ ಹೋಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ಈ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋದು ನಮ್ಮ ಒಂದು ಸಾರ್ವಜನಿಕರ ಕೈಯಲ್ಲಿದೆ. ಈಗ ಭ್ರಷ್ಟಾಚಾರ ಕಣ್ಣು ಮುಂದೆ ಕಂಡಿದೆ, ಅದನ್ನು ಖಂಡಿಸಬೇಕು. ಅದನ್ನು ಬಿಟ್ಟು ನಾವು ನಮಗೇಕೆ ಸಮಾಜ ಉಳಿಯಲ್ಲ ಸರ್. ಇವತ್ತು ಸಮಾಜ ನಮಗೆ ತುಂಬ ಕೊಟ್ಟಿದೆ. ಇವತ್ತು ಸಂವಿಧಾನದ ಮೂಲಕ ಮಾತಾಡೋ ರೈಟ್ಸ್ ಕೊಟ್ಟಿದೆ. ಅದು ಕಾನೂನು ವ್ಯವಸ್ಥೆ ತುಂಬ ದೊಡ್ಡದಿದೆ. ಅದನ್ನ ನಾವು ಯೂಸ್ ಮಾಡ್ಕೊಂಡು ಹೋಗಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಗೌರವ ಕೊಡಬೇಕು, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಸರ್ಕಾರಿ ಅಧಿಕಾರಿಗಳು ಯಾರವರು? ನಮ್ಮ ತೆರಿಗೆ ಹಣದಿಂದ ಸಂಬಳ ಪಡೆದುಕೊಂಡು ನಮ್ಮದಾಗಿರತಕ್ಕಂಥ ಒಂದು ಸೇವಕರೇ ವಿನಃ ಅವರು ನಮ್ಮ ನಾಯಕರು ಅಥವಾ ನಮ್ಮ ಒಂದು ಓನರ್ ಯಜಮಾನರಲ್ಲ. ಅವರು ನಿಜವಾಗ್ಲೂ ನಮ್ಮ ಸೇವಕರು. ಅವರು ಅದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಪ್ಲಸ್ ಭ್ರಷ್ಟಾಚಾರ, ಇವತ್ತು ನಿನ್ನಗೆ ಭ್ರಷ್ಟಾಚಾರದ ಒಂದು ಹಣ ಪಡೆದುಕೊಂಡು ಪೀಡಿಸ್ತಾರೆ ಅವರು. ಇವತ್ತು ನಿಮಗೆ ಬಿಟ್ಟ ಮೇಲೆ ನೆಕ್ಸ್ಟ್ ನನಗೂ ಪೀಡಿಸ್ತಾರೆ. ಒಬ್ಬರು ಯಾರು ಭ್ರಷ್ಟಾಚಾರನ ಕಡಿವಾಣ ಹಾಕಕ್ಕೆ ಮುಂದಾಗ್ತಾರೋ ದಯವಿಟ್ಟು ಜನತೆಯಲ್ಲಿ ನಾವು ಕೋರ್ಕೊಳ್ಳೋದು SSPS ಗ್ರೂಪ್ ಮುಖಾಂತರ ಇಷ್ಟೇ. ದಯವಿಟ್ಟು ನಿಮ್ಮನ್ನು ಜನತೆಗೆ ಇರ್ತಕ್ಕಂಥ ನಾವು SSPS ಗ್ರೂಪ್ ಕಡೆಯಿಂದ ನಾವು ಮತ್ತೊಂದು ಬಾರಿ ಮನವಿ ಮಾಡ್ತೀವಿ. ನಿಮಗೆ ಯಾವುದೇ ಕೆಲಸ ಆಗದೆ ಹೋದ ಪಕ್ಷದಲ್ಲಿ ನಮ್ಮ SSPS ಗ್ರೂಪಿನ ಗಮನಕ್ಕೆ ತನ್ನಿ. ನಾವೆಷ್ಟೋ ಈಗಾಗಲೇ ನಮ್ಮ ಸಿದ್ಧಾರ್ಥ ಆನಂದರ ನೇತೃತ್ವದಲ್ಲಿ ನಾವು ಅನೇಕ ಕೆಲಸಗಳು ಮತ್ತು ಇದನ್ನ ಸಮಸ್ಯೆಗಳ ಬಗೆಹರಿಸಿದ್ದು. ನಾವೆಲ್ಲೂ ಪಬ್ಲಿಸಿಟಿ ತಗೊಂತಿಲ್ಲ. ನಮಗೇನು ಮುಂದೆ ನಾವು ರಾಜಕೀಯ ಭವಿಷ್ಯವಾಗಿ ಇದನ್ನ ನಾವು ಇಟ್ಕೊಂಡು ನಾವು ಅಜೆಂಡವಾಗಿ ಬರೋ ಒಂದು ನೆಸೆಸಿಟಿನೂ ನಮಗಿಲ್ಲ. ನಮ್ಗೆ ಬೇಕಾಗಿರೋದಿಷ್ಟೇ ನವ ಸಮಾಜ ಮತ್ತು ಸಮಾನತೆಯ ಸಮಾಜ, ಭ್ರಷ್ಟಾಚಾರ ಮುಕ್ತ ಸಮಾಜ. ಅಧಿಕಾರಿಗಳು ಇದಕ್ಕೆ ತಾವು ಸಹಕರಿಸಬೇಕು. ತಾವು ರಾಜಕಾರಣಿ ಯಾರೋ ನಿಮ್ಗೆ ಹೇಳ್ತಾರೆ, ಒತ್ತಡ ತರ್ತಾರೆ, ನೀವು ಮಾಡಬೇಡ್ರಿ, ಅವ್ರ ಕೆಲಸ ಮಾಡೋರು ಇವ್ರ ಕಾನೂನಾತ್ಮಕ ಇದ್ದಾಗ ಯಾರ ರಾಜಕಾರಣಿ ಏನೇ ಹೇಳಿದ್ರು ಅದನ್ನು ಕಂಟ್ರೋಲ್ ಮಾಡೋ ಒಂದು ಇದು ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಬಿಟ್ಟು ನೀವು ರಾಜಕಾರಣಿಗಳ ಮಾತು ಕೇಳಿ ನಮ್ಮನ್ನು ಅವ್ರು ಕಾಪಾಡ್ಕೊಳ್ತಾರೆ, ಅದೊಂಥರ ಮೂರ್ಖತನ. ನಿಜ ಹೇಳ್ತೀರಿ, ಕಾನೂನಾತ್ಮಕವಾಗಿ ಅದಿದ್ದಲ್ಲಿ ನೀವು ಮಾಡಿದಲ್ಲಿ ಅದರಿಂದ ಪ್ರತಿಫಲ ಅಂದರೆ
ಅಕಸ್ಮಾತ್ ಮಾಡದೆ ಹೋದಲ್ಲಿ ಅದರಿಂದ ಆಗುವಂತಹ ಪರಿಣಾಮಗಳು ಎದುರಿಸಬೇಕಾಗಿದೆ. ನೀವೇ ನೀವು ಹೇಳ್ಕೊಟ್ಟಂಥ ರಾಜಕಾರಣಿ ಯಾವ ರಾಜಕಾರಣಿನೂ ಬರಲ್ಲ. ಇವತ್ತು ಹಲವು ಉದಾಹರಣೆಗಳಿದೆ. ಇವತ್ತು ನಮ್ಮ SSPS ಗ್ರೂಪಿನ ವಿಚಾರದಲ್ಲಿ ಹಲವು ಅಧಿಕಾರಿಗಳು ಏನು ಸಾರ್ವಜನಿಕವಾಗಿ ಕೆಲಸ ಮಾಡೂ ಕೊಟ್ಟಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ. ಅದೇ ರೀತಿ ದುರ್ವರ್ತನೆ ತೋರಿರೋ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಯಾವ ರೀತಿ ಕಾನೂನಲ್ಲಿ ಪಾಠ ಕಲಿಸ್ಬೇಕು ಅದನ್ನು ಕಲಿಸಿದ್ದೀವಿ. ನಾವು ಹೇಳೋದಿಷ್ಟೇ, ಕಾನೂನಾತ್ಮಕವಾಗಿ ಸರಿ ಇದ್ದಾಗ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಡ, ಕೆಲಸ ಮಾಡಿಕೊಡಿ. ಅದು ಕಾನೂನಾತ್ಮಕವಾಗಿ ತುಪ್ಪಿದ್ರೆ ನೇರವಾಗಿ ಹೇಳಿ ತುಪ್ಪಿದೆ ಅಂತ. ಅದನ್ನು ಬಿಟ್ಟು ನೀವು ಯಾವುದಕ್ಕೂ ಎಲ್ಲದಕ್ಕೂ ತಾವು ಒಂದು ಸರ್ವಾಧಿಕಾರ ಧೋರಣೆ. ಇನ್ನೂ ಕೆಲವೊಂದು ಅಧಿಕಾರಿಗಳಿದ್ದಾರೆ, ತುಂಬಾ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಇನ್ನೂ ಅದಕ್ಕಿಂತ ಎಕ್ಸ್ಪೆಷಸ್ ಕೆಲ ಸರ್ವಾಧಿಕಾರಿಗಳಿದ್ದಾರೆ. ಅವರು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ, ಅವರು ಬದಲಾವಣೆ ಮಾಡಿಕೊಂಡು ಸಾರ್ವಜನಿಕವಾಗಿ ಜನಪರ ಕೆಲಸ ಮಾಡ್ಕೊಡ್ಬೇಕಂದ್ರೆ ನಮ್ಮ SSPS ಗ್ರೂಪ್ ಕಡೆಯಿಂದ ನಾವು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಇದರೊಂದಿಗೆ ನಮ್ಮ ಮಾಲೂರಿನ ಪುರಸಭಾ CEO ಅವರ ಗಮನಕ್ಕೆ ನಾವು ಹೇಳೋದಿಷ್ಟೇ, ಇವತ್ತೇನು ನಾವು ನಮ್ಮ CEO ಅವರಿಗೆ ನಗರಸಭೆ CEO ಅವರ ಗಮನಕ್ಕೆ ತರ್ತಕ್ಕಂಥ ಬಹುಮುಖ್ಯ ಎರಡು ಪ್ರಶ್ನೆಗಳಿಗೆ ಉತ್ತರ ನೀವು ಮಾಧ್ಯಮ ಮುಖಾಂತರ ಕೊಡ್ತಿರೋ, ಪತ್ರಿಕೆ ಮುಖಾಂತರ ಕೊಡ್ತಿರೋ, ಮತ್ತೆ ಫೇಸ್ಬುಕ್ ಮುಖಾಂತರ, ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ಒಂದು, ಈಗ ಶರವೇಗದಲ್ಲಿ ಬಸ್ ಸ್ಟ್ಯಾಂಡ್ ಏನು ಡೆಮಾಲೇಷನ್ ಮಾಡ್ತಿರೋ ಅದರ ಸಂಪೂರ್ಣ ಅಭಿವೃದ್ಧಿಯಾಗಿ ಜನಕ್ಕೆ ಸೌಲಭ್ಯ ಯಾವಾಗ ಸಿಗುತ್ತೆ, ಅದು ಬಸ್ ಸ್ಟ್ಯಾಂಡ್ ಅನುಕೂಲ ಆಗುತ್ತೆ, ಅದ್ರದ್ದೊಂದು ದಿನಾಂಕ ಹೇಳಬೇಕು. ಅದರೊಂದಿಗೆ ಇವಾಗೇನು ನಾವು ಈಗಾಗಲೇ ಹೇಳಿರ್ತಕ್ಕಂತಹ ಫ್ರೀ ಸೈಟ್ ಆಶ್ರಯ ನಿವೇಶನಗಳ ಯೋಜನೆ ಕುರಿತು ಅದು ಸಂಪೂರ್ಣವಾಗಿ ಯಾವಾಗ ನೀವು ಫಲಾನುಭವಿಗಳ ಹಸ್ತಾಂತರ ಮಾಡ್ತೀರಾ ಅದೊಂದು ದಿನಾಂಕ ಹೇಳಬೇಕು. ಸಂಪೂರ್ಣ ಈ ಎರಡು ಕಾಮಗಾರಿಗಳ ವಿಚಾರ ಮತ್ತು ಎರಡು ಸಮಸ್ಯೆಗಳಿವು. ಕಾಮಗಾರಿಗಳು ಅನ್ನೋದಕ್ಕಿಂತ ಇವತ್ತು ಬಹುತೇಕ ಸಮಸ್ಯೆಗಳು, ಈ ಸಮಸ್ಯೆಗಳು ಆದಷ್ಟು ಬೇಗ ಇದನ್ನ ಸರಿ ಮಾಡಿ ಇದನ್ನ ಸಾರ್ವಜನಿಕವಾಗಿ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮೊಂದು ವಿಡಿಯೋ ಮೂಲಕ ಕೊಟ್ಕೊಳ್ತಿದ್ದೆ. ನಮಸ್ಕಾರ ಸರ್.